ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯವನ್ನ ಬೆನ್ನಹತ್ತಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಇಂದು ಫೀಲ್ಡ್ಗೆ ಇಳಿತಾರೆ ಎಸ್ಐಟಿ ಅಧಿಕಾರಿಗಳು. 2 ದಿನಗಳ ಕಾಲ ಈಗಾಗಲೇ ಅನಾಮಿಕನ ವಿಚಾರಣೆ ನಡೆಸಲಾಗಿದೆ. ದೂರು ಕೊಟ್ಟಂತ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನ ವಿಚಾರಣೆಯನ್ನು ನಡೆಸಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. 2 ದಿನ ವಿಚಾರಣೆ ಮುಗಿದ ಬಳಿಕ ಇವತ್ತಿನಿಂದ ಫೀಲ್ಡ್ಗೆ ಇಳಿತಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಈಗ ಫೀಲ್ಡ್ಗೆ ಇಳಿದು ತನಿಖೆಯನ್ನು ಆರಂಭಿಸುತ್ತೆ ಎಸ್ಐಟಿ ತಂಡ. ಎಸ್ಐಟಿ ವಿಚಾರಣೆ ವೇಳೆ ಕೆಲ ಮಹತ್ವದ ವಿಷಯಗಳು ಕೂಡ ಪತ್ತೆಯಾಗುತ್ತೆ. ದೂರುದಾರನ ಹೇಳಿಕೆ ಈಗ ಆಗಲೇ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಶವ ಹೂತು ಹಾಕಿರುವ ಸ್ಥಳಗಳ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ದೂರುದಾರನ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಕೊಟ್ಟಿರುವಂಥ ದೂರಿನ ಅನ್ವಯ, ಆತ ಕೊಟ್ಟಿರುವಂಥ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿರುವಂಥ ಎಸ್ಐಟಿ ತಂಡದ ಅಧಿಕಾರಿಗಳು ಈಗ ನೇರವಾಗಿ ದೂರುದಾರ ತೋರಿಸುವಂಥ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಆ ಒಂದು ಸ್ಥಳವನ್ನು ಪಟ್ಟಿ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಸಿಗತ್ತಾ ಮಾಹಿತಿ ಅನ್ನೋದನ್ನು ಹುಡುಕ್ತಾರೆ. ದೂರುದಾರ ತಿಳಿಸಿರುವಂಥ ಸ್ಥಳದಲ್ಲಿ ಉತ್ಖನನ ಸಿಗುವಂಥ ಸಾಧ್ಯತೆ ಇದೆ. ಡಿಜಿಪಿ ನೀಡಿರುವಂಥ ಪ್ಲಾನ್ ಆಫ್ ಆಕ್ಷನ್ ಅಂತೆ ಎಸ್ಐಟಿ ತನಿಖಾ ತಂಡ ಕೆಲಸವನ್ನ ಮಾಡುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಈಗಾಗಲೇ 2 ದಿನಗಳ ಕಾಲ ಅನಾಮಿಕನ ವಿಚಾರಣೆ ನಡೆದಿದೆ. ಇವತ್ತಿಂದ ಫೀಲ್ಡ್ ಇಳಿತಾ ಇದ್ದಾರೆ ಎಸ್ಐಟಿ ತಂಡ. ಹಾಗಾದ್ರೆ ಎಸ್ಐಟಿ ತಂಡ ಅನಾಮಿಕ ವ್ಯಕ್ತಿ ಕೊಟ್ಟಿರೋ ಅಂತ ಮಾಹಿತಿಯನ್ನು ಆಧರಿಸಿ ಯಾವ ಸ್ಥಳಗಳಿಗೆ ಭೇಟಿ ಕೊಡಬಹುದು, ಇವತ್ತು ಏನೆಲ್ಲ ಪ್ಲಾನ್ ಆಫ್ ಆಕ್ಷನ್ ಆಗುವಂತ ಸಾಧ್ಯತೆ ಇದೆ ಕಿರಣ್? ಮಧು, ಈಗಾಗಲೇ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆದಿದೆ. ಏನು ಬೆಳ್ತಂಗಡಿಯಲ್ಲಿ ಶವಗಳ ಹೂತಿತ ಪ್ರಕರಣ ಇದೆ, ಅದರ ತನಿಖೆ ಈಗ ಎಸ್ಐಟಿ ತಂಡ ಮುಂದುವರಿಸಿರುವಂತದ್ದು. ಈಗಾಗಲೇ ದೂರುದಾರ ಯಾರು ಪತ್ರ ಬರೆದು ಈ ಶವಗಳನ್ನು ಹೂತಿದ್ದೇನೆ, ಹಾಗೇನೆ ಕೆಲವೆಲ್ಲ ಘಟನೆಗಳ ಬಗ್ಗೆ ಆತ ತಿಳಿಸಿದ್ದ, ಅದರ ಬಗ್ಗೆ FIR ಕೂಡ ಆಗಿದೆ. ಆತನನ್ನ ಎಸ್ಐಟಿ ಕಚೇರಿ ಕ್ಯಾಂಪ್ ಆಫೀಸ್ ಮಂಗಳೂರಲ್ಲಿ ಇರುವಂತದ್ದು, ಆ ಕ್ಯಾಂಪ್ ಆಫೀಸ್ಗೆ ಕರೆಸಿ 2 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಜಿತೇಂದ್ರ ಕುಮಾರ್ ಜಯಾವ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆದಿರೋದು. ಹಲವಾರು ವಿಚಾರಗಳನ್ನ ಮಾಹಿತಿಗಳನ್ನ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಈ ಹಿನ್ನೆಲೆ ಅದನ್ನೆಲ್ಲ ದಾಖಲೀಕರಣ ಮಾಡಿಕೊಂಡು ವಿಡಿಯೋಗ್ರಾಫಿ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಇವತ್ತು ಎಸ್ಐಟಿ ತಂಡ ಅಧಿಕೃತವಾಗಿ ಫೀಲ್ಡ್ಗೆ ಇಳಿಯಲಿದೆ. ಏನೆಲ್ಲ ಆತ ಮಾಹಿತಿ ಕೊಟ್ಟಿದ್ದ ಅದರ ಆಧಾರದಲ್ಲಿ ಎಲ್ಲೆಲ್ಲಿ ಆತ ಸ್ಥಳಗಳನ್ನ, ಕೆಲವು ನಿರ್ದಿಷ್ಟ ಸ್ಥಳಗಳನ್ನ ಹೇಳಿದ್ದಾನೆ, ಆ ಒಂದು ಸ್ಥಳಗಳನ್ನ ಮಾರ್ಕ್ ಮಾಡಿಕೊಂಡು ಈಗ ಎಸ್ಐಟಿ ತಂಡ ಫೀಲ್ಡ್ಗೆ ಇಳಿದಿರುವಂಥದ್ದು. ಮೊದಲು ಆತ ತಂದಿರುವಂತಹ ಒಂದು ತಲೆಬುರುಡಿಯ ಏನು ಅಸ್ಥಿಪಂಜರದ ಅವಶೇಷಗಳಿತ್ತು, ಅದರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಈಗಾಗಲೇ ಆತ ಅದನ್ನು ಎಲ್ಲಿಂದ ತಂದಿದ್ದ, ಯಾವ ಸ್ಥಳದಿಂದ ತಂದಿದ್ದ, ಆ ಸ್ಥಳ ಯಾವುದು, ಹಾಗೆಯೇ ಆ ಸಂದರ್ಭದಲ್ಲಿ ಯಾವಾಗ ಅಸ್ಥಿಪಂಜರವನ್ನು ಹೊರತೆಗೆದ್ರು ಆಗ ಯಾರೆಲ್ಲ ಇದ್ರು, ಯಾರೆಲ್ಲ ನಿನಗೆ ಹೇಳಿದ್ದು, ಅದನ್ನು ಹೊರ ತೆಗಿಲಿಕ್ಕೆ ಹೇಳಿದ್ದು, ಮತ್ತು ಅದನ್ನು ಕ್ಯಾಮರಾದಲ್ಲಿ ವಿಡಿಯೋಗ್ರಾಫ್ ಮಾಡಿದ್ದಾರು. ಪ್ರತಿಯೊಂದನ್ನ ಇನ್ಫಾರ್ಮೇಷನ್ ಅನ್ನು ಈಗಾಗಲೇ ಎಸ್ಐಟಿ ತಂಡ ಆತನನ್ನು ಪಡೆದಿರುವಂಥದ್ದು. ಹಾಗೆ ಮಹಾಜರಿಗೆ ಇವತ್ತು ಎಲ್ಲಿ ಆತ ಆ ಅಸ್ಥಿಪಂಜರ ತಲೆಬುರುಡೆಯನ್ನು ತೆಗೆದಿದ್ದ ಅಲ್ಲಿಗೆ ಇವತ್ತು ಮಹಾಜರಿಗೆ ಆತನನ್ನು ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹಾಗೆಯೇ ಎಲ್ಲಿ ಅವರು ಈ ಮಹಾಜರನ್ನು ಮಾಡ್ತಾರೆ, ಎಸ್ಐಟಿ ತಂಡ ಮಹಾಜರ್ ಮಾಡುತ್ತೆ, ಅಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಿದ DIR ತಂಡ ಕೂಡ ಈಗಾಗಲೇ ಇದೆ. ಹಾಗೆಯೇ ಗರುಡ ತಂಡವನ್ನು ಕೂಡ ಕರೆಸಲಾಗಿದೆ. ಎಸ್ಐಟಿ ತಂಡ ಬಸ್ ಸ್ಟೇಷನ್ಗೆ ಬಂದು ಆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಅಲ್ಲಿ ಮಹಜರ್ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.